ಸಬಿತಾ ಮೊಯ್ದಿನಿ ಅಷ್ಟೇ. ವೇದಿಕೆಯಲ್ಲಿರುವ ಹಿರಿಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯರೇ ಹಾಗೂ ಕಿರಿಯ ಮಿತ್ರರೇ, ಈಗ ನನ್ನ ಮಾತುಗಳನ್ನು ಕೇಳೋದಕ್ಕೆ ನಿಮ್ಮ ಮನಸ್ಸುಗಳು ಸಿದ್ಧವಾಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಮುನ್ನೋಟದ ಮಾತನ್ನು ಸ್ವಲ್ಪ ಹಿನ್ನೋಟ ಅಂತ ತಿಳ್ಕೊಳ್ಳಿ. ಕಾರ್ಯಕ್ರಮದ ಕೊನೆಯಲ್ಲಿ ಜ್ಯೋತಿಯವರು ಕರೆದಾಗ ನನಗೆ ಎಷ್ಟೋ ಸಲ ಬರಬೇಕಂತ ಅಂದ್ರೂ ಬರೋಕ್ಕಾಗಿರಲಿಲ್ಲ. ತುಂಬ ಸಲ ನಾನು ಬರೋದಿಲ್ಲ ಅಂತ ಹೇಳೋದು ಚೆನ್ನಾಗಿರೋದಿಲ್ಲ ಅಂತ. ನಾನು ಮೂಲತಃ ಕುಂದಾಪುರದವಳಾದರೂ ನನ್ನ ಮಾತು ಸ್ವಲ್ಪ ಶಿವಮೊಗ್ಗ ಕನ್ನಡವಾಗಿರುತ್ತೆ. 36 ವರ್ಷದಿಂದ ಅಲ್ಲಿ ನೆಲೆಸಿರೋದ್ರಿಂದ ಆಯಿತು ಅಂತ ಒಪ್ಕೊಂಡೆ. ನಾನು ಸಮಯ ಇದೆ ಅಂತ ಅಂದ್ಕೊಂಡು ಒಪ್ಕೊಂಡೆ. ನನಗೆ ಗೊತ್ತಿರಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ ಅನ್ನೋದು ಗೊತ್ತಿರಲಿಲ್ಲ, ಅಥವಾ ಈ ಥರ MP ಅಥವಾ ಶಾಸಕರು ಬರ್ತಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಹಾಗೆ ನೋಡೋಕೆ ಹೋದರೆ ನನಗಿದು ಒಂಥರ ಈ ರೀತಿ ಇದು ಇದೇ ಮೊದಲ ಅನುಭವ. ಒಂದು ಸಾಹಿತ್ಯ ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳು ಬರ್ತಾರೆ, ಕೂತ್ಕೊಳ್ತಾರೆ, ಕೆಲವರು ಮಧ್ಯದಲ್ಲಿ ಹೋಗ್ತಾರೆ, ಮಧ್ಯದಲ್ಲಿ ಸುಮ್ಮನೆ ಹೋಗ್ತಾರೆ. ಆದರೆ ಇಲ್ಲಿ ಮಧ್ಯದಲ್ಲಿ ಸುಮಾರು ಹೊತ್ತು ಅವರ ತೆರಳುವಿಕೆಗೆ ಸಮಯ ವ್ಯರ್ಥ ಆಗಿದೆ. ಇರಲಿ, ಆದರೆ ನಾನು ಅಂದ್ಕೊಂಡೆ ಸಭೆಯೆಲ್ಲ ಖಾಲಿನೇ ಆಗಿಬಿಡುತ್ತೇನೋ ಅಂದ್ಕೊಂಡೆ. ಸಭೆಯಲ್ಲಿ ಕುರ್ಚಿ ಎಷ್ಟಿದೆಯೋ ಅಷ್ಟು ಇರೋದು ಸಂತೋಷದ ಸಂಗತಿ. ಒಂದು ಲೇಖಕಿಯರು ಮತ್ತು ವಾಚಕಿಯರ ಸಂಘ ಅನ್ನುವ ಇದು ಆರಂಭ ಆಗಿದ್ದು 1987ರಲ್ಲಿ. 79ರಲ್ಲಿ ರಾಜ್ಯ ಲೇಖಕಿಯರ ಸಂಘ ಆರಂಭಗೊಳ್ತು. ಈಗ 24ರಲ್ಲಿದ್ದೀವಿ. ಇನ್ನು ಹೆಚ್ಚು ಕಡಿಮೆ 40 ವರ್ಷಗಳ ಅವಧಿಯಲ್ಲಿ ಸಮಾಜದಲ್ಲಿ ಮೌಲ್ಯಗಳಂದ್ರೇನು ಅನ್ನೋದನ್ನು ಸಾಮಾಜಿಕ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆ, ಇದಕ್ಕೆಲ್ಲ ಮೂಲ ಆಗಿರೋ ಆರ್ಥಿಕ ವ್ಯವಸ್ಥೆ ಬದಲಿಸುವುದಕ್ಕೆ ಹೊರಟಿದೆ. ಇಂದಿರಾ ಹಾಲಂಬಿ ಅಂತವರು, ಉಷಾರಾಯ ಅಂತವರು ಬರೆಯುತ್ತಿದ್ದ ಕಾಲದಲ್ಲಿ ಸಾಹಿತ್ಯಕ್ಕೆ ದಿಟ್ಟತನವೇ ಮೂಲ ಆಧಾರ. ಇವತ್ತು ಇಲ್ವಾ ಅಂತ ಕೇಳಿದರೆ ಇಲ್ಲ ಅಂತಲ್ಲ, ಆದರೆ ಸಾಹಿತಿಗಳನ್ನು ಒಂದು ವ್ಯವಸ್ಥೆ ಯಾವ ರೀತಿ ಗಮನಿಸ್ತಿದೆ, ಯಾವ ರೀತಿ ಅವರ ಮಾತುಗಳನ್ನು ಸ್ವೀಕರಿಸ್ತಿದೆ, ಅಥವಾ ಸಾಹಿತಿಗಳು ಈ ಸಾಮಾಜಿಕ ಮೌಲ್ಯವನ್ನು ರೂಪಿಸುವುದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿದ್ರೆ ಇಲ್ಲಿ ವ್ಯತ್ಯಾಸಗಳು ಕಾಣ್ತವೆ. ಸುಮ್ಮನೆ ಒಂದು ಊಹೆ ಮಾಡ್ಕೊಳ್ಳಿ. ಇವತ್ತಿನ ಈ ಸಭೆಯಲ್ಲಿ ಬೆಳಿಗ್ಗೆನೆ ಶಿವರಾಮ್ ಕಾರಂತರು ಕೂತಿದ್ರು ಅಂತ ಊಹೆ ಮಾಡ್ಕೊಳ್ಳಿ ಸಾಕು. ಹಾಗಾಗಿ ಸಾಹಿತಿಗಳು, ನಾನು ಕನ್ನಡಕ ಬಿಟ್ಟು ಬಂದಿದ್ದೀನಿ, ಬೇರೆಯವ್ರ ಕನ್ನಡಕ ಹಾಕ್ಕೊಂಡು ಸ್ವಲ್ಪ ಮಾತಾಡ್ತೀನಿ. ಇದು ಪೋಷಿಸ್ತಾ ಇದೆ, ಒಂದು ಹೊಸ ಕಟ್ಟಡ ಆಗ್ತಾಯಿದೆ, ಇದನ್ನು ಪೋಷಿಸ್ತಿದ್ದಾರೆ ಸರಿ. ಆದರೆ ಆ ಪೋಷಣೆ ಅನ್ನೋದು ಯಾವುದರ ಪೋಷಣೆ ಆಗಬೇಕು? ಕಟ್ಟಡ ಅನ್ನೋದು ಜೀವಂತ ಅಲ್ಲ, ಕಟ್ಟಡದ ಒಳಗಡೆ ನಡೆಯುವ ಚಟುವಟಿಕೆಗಳು ಜೀವಂತ. ಆ ಚಟುವಟಿಕೆಗಳು ಜೀವಂತ ಸಮಾಜವನ್ನು ಕಟ್ಟೋದನ್ನು ತನ್ನ ಗುರಿಯಾಗಿಟ್ಕೊಂಡಿರಬೇಕು. ಬೆಳಗಿನ ಮಾತಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ತಾನು ಕಷ್ಟಪಟ್ಟೆ ಅಂತ. ಅದು ನಿಜ. ಈಗ ಹೆಂಗಸರು ಅಂತಂದರೆ ಯಾವಾಗಲೂ ಪ್ರೂವ್ ಮಾಡ್ತಾ ಇರಬೇಕು, ನಾನು ಸಮರ್ಥವಾಗಿ ಕೆಲಸ ಮಾಡಬಲ್ಲೆ ಅಂತ. ಪ್ರೂವ್ ಆಗ್ತಾನೇ ಇರುತ್ತದು. ಎಷ್ಟು ಪ್ರೂವ್ ಆದ್ರೂ ಈ ಪ್ರಶ್ನೆ ಅವರ ಹಿಂದೆ ಬೆನ್ನು ಬಿಡದ ಭೂತದ ಹಾಗೆ ಕಾಣಿಸುತ್ತೆ. ಒಮ್ಮೆ ನಮ್ಮ ಲೇಖಕಿ ಒಬ್ಬರು ಹೇಳಿದರು, ಗೆಳತಿ ಒಬ್ಬಳು ಹೇಳಿದ್ಲು, ನಾವು ಫೇಲ್ಯೂರ್ ಆಗೋದಕ್ಕೂ ಬಿಟ್ಬಿಡಿ ನಮ್ಮನ್ನು ಅಂತ. ಅರೆ, ನಾವು ಏನು ಮಾಡಿದರೂ ಸಕ್ಸಸ್ ಆಗಬೇಕಂತ ಯಾಕೆ ನಿರೀಕ್ಷೆ ಮಾಡ್ತೀರಾ? ಫೇಲ್ಯೂರು ಆಗುತ್ತೆ, ಆಗೋದಕ್ಕೆ ಬಿಟ್ಬಿಡಿ, ಪ್ರಯತ್ನವನ್ನು ಗಮನಿಸಿ ಅಂತ. ಈ ಮನಸ್ಥಿತಿಯನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡಿರಬೇಕು. ಈಗ ಆ ಕಾರಣದಿಂದ ಹೆಣ್ಮಕ್ಳು ಏನು ಮಾಡಲಾರರು ಅನ್ನೋ ಮಾತು ಇಲ್ಲ, ಓಪನ್ ಆಗಿ ಯಾರೂ ಹೇಳೋದಿಲ್ಲ. ಆದರೆ
ಎಷ್ಟೋ ಸಲ ಹೆಣ್ಮಕ್ಳಿದ್ರೇ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನುವ ಮೆಚ್ಚುಗೆ ಮಾತು ಒಳಗೊಳಗೆ ಇರ್ಬೋದು. ಆದರೆ ಈ ಹಂತವನ್ನು ದಾಟೋದಕ್ಕೆ ನಮ್ಮ ಹಿಂದಿನ ಮತ್ತು ಸಮಕಾಲೀನ ಕಾಲದ ಸ್ತ್ರೀಯರ ಶ್ರಮ ಅದು ಎಷ್ಟು ಅವಿರತವಾದನ್ನು ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ನಾವೀಗ ಹೊರಳು ದಾರಿಯಲ್ಲಿದ್ದೀವಿ. ವ್ಯವಸ್ಥೆ ಯಾವಾಗಲೂ ಕೂಡ ಏನು ಮಾಡುತ್ತೆ ಅಂದರೆ ಮುಂದಕ್ಕೆ ಹೋಗುವವರನ್ನು ಭಾಳ ಸಲೀಸಾಗಿ ಬೆನ್ತಟ್ಟಿ ಮುಂದಕ್ಕೆ ಕಳಿಸುತ್ತೆ ಅನ್ನೋದು ಸುಳ್ಳು. ನಮಗೆ ಅವ್ರ ಪ್ರೋತ್ಸಾಹ ಬೇಕು, ಇವ್ರ ಪ್ರೋತ್ಸಾಹ ಬೇಕು, ವಾತಾವರಣ ಬೇಕು, ಇದು ಯಾವುದೂ ನಾನು ಒಪ್ಪೋದಿಲ್ಲ. ಇದೆಲ್ಲ ಸುಳ್ಳು. ನಾವೇ ಸೃಷ್ಟಿ ಮಾಡ್ಕೋಬೇಕಷ್ಟೆ. ಇದನ್ನೆಲ್ಲ ಕಾಯ್ತಾ ಕೂತ್ಕೊಂಡ್ರೆ ನಾವು ಎಲ್ಲೋ ಇರಬೇಕು. ಒಂದು ಕಾಲದಲ್ಲಿ ಇದ್ದಿರ್ಬೋದೇನೋ ತುಂಬ ಮರ್ಯಾದೆ, ತುಂಬ ಬೆಲೆ, ಲೇಖಕರು ಅಂತೆಲ್ಲ. ಈಗ ಹಾಗೆಲ್ಲ ನಾವು ಭಾವಿಸ್ಕೊಳ್ಳೋ ಹಾಗಿಲ್ಲ. ನಾವು ಒಂದು ಹೊಣೆಗಾರಿಕೆ ಅಂತ ಇಲ್ಲಿದ್ದೀವಿ ಅಷ್ಟೆ. ನಮ್ಮ ಜವಾಬ್ದಾರಿಯಾಗಿ ನಾವು ಇದ್ದೀವಿ ಅಷ್ಟೇ. ಇಲ್ಲಿ ಇದು ನಿರಂತರವಾಗಿ ನಾವು ಸೃಷ್ಟಿ ಮಾಡ್ಕೋಬೇಕಾದ, ಆಗಲೇ ಅವರು ಸಂಘರ್ಷ ಅಂದ್ರಲ್ಲ, ಅದು ನಿಜ. ಯಾಕಂದರೆ ಒಬ್ಬಳು ಮಹಿಳೆ ರಾಜಕಾರಣಿ ಆದ ತಕ್ಷಣ ಅವಳನ್ನು ಬಗ್ಗು ಬಡಿಯೋದಕ್ಕೆ ನೇರವಾಗಿ ಬರೋ ಪ್ರಶ್ನೆ ಯಾವುದು? ಶೀಲದ ಪ್ರಶ್ನೆನೇ ಎತ್ತೋದು. ಅವಳು ಅಂಥವಳು ಇಂಥವಳು ಅಂತ. ಇದು ಹೆಣ್ಮಕ್ಳಿಗೆ ಬರೋದು. ಇದು ಎಲ್ಲ ಕ್ಷೇತ್ರದಲ್ಲಿ ಬರೋವಂಥದ್ದು. ಹಾಗಾಗಿ ನಾವು ಒಗ್ಗಟ್ಟಾಗ್ತೀವಿ ಅಂದರೆ ಸ್ವಲ್ಪ ಕೇಳಿಸ್ಕೋಬೇಕು ವ್ಯವಧಾನದಿಂದ. ನಾನೇನು ಮಾಡೋಕ್ಕಾಗಲ್ಲ. ನಾನು ಶಿವಮೊಗ್ಗ ಜಿಲ್ಲೆಯಿಂದ ತರೀಕೆರೆ ಆಚೆಯಿಂದ ಬಂದಿದ್ದೀನಿ. ನನಗೆ ಒಂದು 20 ನಿಮಿಷ ಮಾತಾಡಿ ಅಂದಿದ್ದಾರೆ. ನಾನು ಅಷ್ಟು ಮಾತಾಡ್ತೀನಿ. ಅದು ನನ್ನ ಜವಾಬ್ದಾರಿ. ಅದಕ್ಕಾಗಿ ನಾನು ಮಾತಾಡ್ತೀನಿ. ನಮ್ಮ ಹೆಣ್ಣುಮಕ್ಕಳು ಒಗ್ಗಟ್ಟಾಗ್ತಾರೆ ಅಂತಂದರೆ ತಿಳ್ಕೊಂಡಿರಿ, ಅದಕ್ಕೆ ತಡೆ ಬರ್ತಾನೆ ಇರುತ್ತೆ. ಯಾವ ರೀತಿ ಇದು? ಮಾರ್ಕ್ ಟೇಲರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಆತ ಒಬ್ಬ ಮಾನಸಶಾಸ್ತ್ರಜ್ಞ. ಆತ ಒಂದು ಪದ ಹೇಳ್ತಾನೆ, ಮಾನಸಿಕ ಪಿತೃಪ್ರಧಾನತೆ ಅಂತ. ಮಾನಸಿಕ ಪಿತೃಪ್ರಧಾನತೆಯನ್ನು ಹೆಣ್ಣಿನ ತಲೆಯೊಳಗೂ ಕೂಡ ಏನು ಮಾಡ್ತಾರೆ? ಇಂಜೆಕ್ಟ್ ಮಾಡ್ತಾರೆ. ಅಲ್ಲಿ ಗಂಡು ಹೆಣ್ಣು ಪ್ರಶ್ನೆ ಬರದೆ ಹೆಣ್ಣಿನ ತಲೆಯೊಳಗೆ ಇದನ್ನು ನಿರಂತರವಾಗಿ ಕೂರಿಸುವ ಪ್ರಯತ್ನ ನಮ್ಮ ಸುತ್ತ ಆಗ್ತಾ ಇದೆ. ಹೆಂಗಸರು ಕೂಡ ಇದನ್ನು ಭಾಳ ಖುಷಿಯಾಗಿ, ಅರಿವಿಲ್ಲದೆ ಇದನ್ನು ಆಹ್ವಾನಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಮಾಡಬೇಕಾಗಿದ್ದ ಕೆಲಸ ಏನಾಗಿತ್ತು ಮತ್ತು ನಾವು ಈಗಲೂ ಮಾಡಬೇಕಾದ ಕೆಲಸ ಏನು ಅಂತಂದರೆ, ಗಂಡಿನ ಮನಸ್ಸಿನೊಳಗೆ ಮಾತೃಭಾವನೆಯನ್ನು ಬಿತ್ತಿ ಪೋಷಿಸಬೇಕು. ಹೆಣ್ಣಿನ ಒಳಗೆ ಪಿತೃ ಯಜಮಾನಿಕೆಯನ್ನು ಹೆಣ್ಣು ಆವಾಹಿಸ್ಕೊಂಡ್ರೆ ಅವಳು ಅವನ ದಾರಿಯಲ್ಲಿ, ಅಂದರೆ ಅವನು ಅಧಿಕಾರ ಯಜಮಾನಿಕೆ ಅನ್ನೋದು ಏನು ಅಂತ ನಿರೂಪಿಸಿಕೊಟ್ಟಿದ್ದಾನೋ ತಪ್ಪಾಗಿ ಅದರಿಂದ ಅವರೇ ಸಿಕ್ಕಾಕೊಂಡು ಒದ್ದಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ. ಅವರೇನು ಸುಖವಾಗಿದ್ದಾರೆ ಅಂತ ಅನಿಸೋದಿಲ್ಲ. ಅಯ್ಯೋ ಪಾಪ ಅಂತ ಬೆನ್ನು ಹುಗ್ಸ್ ಹೇಳ್ತಾಳೆ. ಗಂಡಸರಿಗೆ ಗೊತ್ತಿಲ್ಲ ತಾವು ಯಾವ ಹುದುಲೊಳಗೆ ಸಿಕ್ಕಾಕೊಂಡಿದ್ದೀವಿ ಅಂತ. ಹಾಗೆ ನಾವು ಆ ಹುದುಲೊಳಗೆ ಸಿಕ್ಕಾಕೊಳ್ಳೋದಲ್ಲ. ಇಬ್ಬರು ಏನಾಗಬೇಕಾಗಿದೆ ಅಂತಂದರೆ, ಒಂದು ಈ ಸಾಮಾಜಿಕ ಒಡಕನ್ನು ಹುಟ್ಟು ಹಾಕೋದ್ರ ಮೂಲಕ ನಮ್ಮ ನಡುವೆ ನಾವು ಶೋಷಣೆಯ ಪರ ಆಗಿರುವ ಹಾಗೆ ನಮ್ಮನಿಗೊಂದು ಹುನ್ನಾರ ನಡೀತಿದೆ ಅನ್ನುವ ಎಚ್ಚರಿಕೆ ಪ್ರತಿ ಹೆಣ್ಣು ಮಕ್ಕಳ ಮನಸ್ಸಿನೊಳಗೂ ಅದು ಸದಾ ಇರಬೇಕಾಗತ್ತೆ. ಈ ಒಡಕಿನೊಳಗೆ ಅದನ್ನು ನಂಬಿ ತನ್ನೊಳಗೆ ಇರುವಂತಹ ಮಮತೆ, ಕರುಣೆ, ಧೈರ್ಯ, ಪೋಷಣೆಯ ಭಾವ ಇವುಗಳನ್ನು ಮೀರಿ ಧರ್ಮ, ಜಾತಿ, ಪಕ್ಷ, ಕುತರ್ಕಗಳನ್ನು ಮಾನವೀಯತೆಗಿಂತ ದೊಡ್ಡ ಮೌಲ್ಯವನ್ನು ಆಗಿಸ್ತಾ ಇದ್ದಾರೆ. ಅವುಗಳ ಜೊತೆಗೆ ನಾವು ಗುರುತಿಸಿಕೊಳ್ತಾ ಹೋದಾಗ ನಾವು ಮಾನವೀಯ ಮೌಲ್ಯವನ್ನು ಬಿಟ್ಟು ಇವುಗಳನ್ನೇ ಮೌಲ್ಯವಾಗಿಸುವುದಕ್ಕೆ ಏನು ಮಾಡ್ತಾ ಇರ್ತೀವಿ? ಹೆಣಿತಾ ಹೋಗ್ತೀವಿ ಸಾಕ್ಷಿ ಆಧಾರಗಳನ್ನು. ನಾವು ಇವತ್ತಿನವರೆಗೂ ನಮಗೆ ಸಮಾನತೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಸಮಾನತೆ ಅಂತಂದರೆ ಅದು ಸಮಾನ ಮೌಲ್ಯ ಅಂತ. ಸಮಾನ ಮೌಲ್ಯ ಅಂತಂದರೆ ಅದು ಹೆಣ್ಣಿರಲಿ, ಗಂಡಿರಲಿ, ಅಥವಾ ಬಡವರಿರಲಿ, ದಮನಿತರಿರಲಿ, ಅಂಚಿನವರಿರಲಿ, ಎಲ್ಲರ ಕೆಲಸಕ್ಕೂ ಸಮಾನವಾಗಿ ಸಿಗುವ ಮೌಲ್ಯ.
ಯಾರೇ ಒಂದು ಕರ್ತವ್ಯವನ್ನು ಸ್ಪಷ್ಟವಾಗಿ ಖಚಿತವಾಗಿ ಒಂದು ಗುರಿಯೊಂದಿಗೆ ಮಾಡಿದಾಗ ಮೆಚ್ಚಿಕೊಳ್ಳೋಣ, ತಪ್ಪು ಮಾಡಿದರೆ ಯಾರೇ ಮಾಡಿದರೂ ಅದನ್ನು ಪ್ರಶ್ನಿಸೋಣ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯದ ಬರವಣಿಗೆ ಮತ್ತು ಓದುಗರ ಗೊತ್ತು ಗುರಿ ಏನು, ಇದು ವಾಚಕಿಯರದ್ದು ಆಗಿರೋದ್ರಿಂದ ನಮ್ಮೊಳಗೊಂದು ಖಚಿತ ರಾಜಕೀಯ ಪ್ರಜ್ಞೆ ಇರಲೇಬೇಕು. ಏನದು ರಾಜಕೀಯ ಪ್ರಜ್ಞೆ? ಅದನ್ನು ಕೂಡ ನಾವು ತಪ್ಪಾಗಿ ಭಾವಿಸ್ತೀವಿ. ರಾಜಕೀಯ ಪ್ರಜ್ಞೆ ಅಂದರೆ ಈ ಸಾಮಾಜಿಕ ವ್ಯವಸ್ಥೆಯು ಸರಿಯಾದ ದಿಕ್ಕಿನಲ್ಲಿ ನಡೀತಿದೆಯೋ ಇಲ್ವೋ, ಇದು ಯಾರದ್ದು ಪಕ್ಷಪಾತಿಯಾಗಿ ನಡೀತಾ ಇದೆಯೋ, ಯಾರದ್ದೋ ಅಸ್ತ್ರವಾಗಿ ನಡೀತಾ ಇದೆಯೋ, ಯಾರೋ ಅಧಿಕಾರವನ್ನು ಕಿತ್ತುಕೊಳ್ಳುವುದಕ್ಕೆ ಏನೋ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಅರಿಯೋಕ್ಕೆ ಆಗದೆ ಹೋದರೆ ಆಗ ನಮಗೆ ಯಾವ ಹಕ್ಕು ಇಲ್ಲ. ಯಾವ ಹಕ್ಕಿಲ್ಲ ಅಂದರೆ ನಾನು ಏನನ್ನು ಹೇಳ್ತಿದ್ದೀನಿ, ಅಯ್ಯೋ ಅತ್ಯಾಚಾರ ನಡೀತಾ ಇದೆ, ಅಯ್ಯೋ ಶೋಷಣೆ ನಡೀತಾ ಇದೆ, ಅಯ್ಯೋ ಹಾಗಾಗ್ತಿದೆ ಹೀಗಾಗ್ತಿದೆ ಅನ್ನೋದಕ್ಕೆ ನಮ್ಗೆ ಏನು ಹಕ್ಕಿದೆ? ನಮಗೆ ಖಚಿತ ರಾಜಕೀಯ ಪ್ರಜ್ಞೆ ಇರಬೇಕು. ಅವು ಯಾಕೆ ಆಗ್ತಾ ಇದೆ, ಆಗುತ್ತಿದೆ ಪ್ರಶ್ನೆ ಮಾಡೋದು, ಪ್ರತಿಭಟಿಸೋದು ಆಮೇಲಿಂದು. ಆದರೆ ಇದು ಯಾಕೆ ಆಗ್ತಿದೆ ಅನ್ನೋದನ್ನೇ ನಾವು ಕಂಡುಕೊಂಡಿಲ್ಲ ಅಂತಂದರೆ ನಾವು ಎಂದೆಂದಿಗೂ ಇವುಗಳಿಗೆ ಪರಿಹಾರವನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರಿಯನ್ನು ಸರಿ, ತಪ್ಪನ್ನು ತಪ್ಪು ಅಂತ ಗುರುತಿಸುವುದೇ ಹೊರತು ಯಾರೋ ಹೇಳಿಕೊಟ್ಟ ಸರಿ ತಪ್ಪುಗಳನ್ನು ಗಿಣಿಪಾಠ ಒಪ್ಪಿಸುವುದಲ್ಲ. ನಾವು ಕಂಡುಕೊಳ್ಬೇಕಾಗಿದೆ ಯಾವುದು ಸರಿ ಯಾವುದು ತಪ್ಪು ಅಂತ. ಇದಕ್ಕೆ ನನಗೆ ಬಹಳ ಖಚಿತ ರಾಜಕೀಯ ಪ್ರಜ್ಞೆ ಇರೋದಕ್ಕೆ ಭಾಳಷ್ಟು ಉದಾಹರಣೆ ಸಿಗುತ್ತೆ ನಿಮಗೆ. ನಮ್ಮ ಲೇಖಕಿಯರೇನು ಕಡಿಮೆ ಇಲ್ಲ, ಇಡೀ ಭಾರತೀಯ ಸಾಹಿತ್ಯವನ್ನೇ ತಗೊಂಡ್ರು ಜಗತ್ತಿಗೆ ಪಾಠ ಹೇಳುವಂಥ ಅತ್ಯುತ್ತಮ ಸಾಹಿತ್ಯ ಪರಂಪರೆ ನಮ್ಮೊಳಗಿದೆ. ಮಹಿಳೆಯರು ಮಾತಾಡಿದ್ದಾರೆ, ಆದರೆ ಅದನ್ನು ನಾವು ದಾಟಿಸಿದ್ದೀವ, ತಲುಪಿಸ್ತಿದ್ದೀವ ಅನ್ನೋದು ನಮ್ಮ ಜವಾಬ್ದಾರಿಯಾಗಿದೆ. ನಾನು ಇಲ್ಲಿರುವ ಸಣ್ಣ ಸಮಯದಲ್ಲಿ ಎಲ್ಲರನ್ನ ಹೇಳೋದಕ್ಕೆಲ್ಲ ಸಾಧ್ಯ ಇಲ್ಲದೆ ಇರೋದ್ರಿಂದ ನಮ್ಮದೇ ನೆಲದ ವಚನಕಾರ್ತಿಯರು ಎಷ್ಟು ಪ್ರಬುದ್ಧರಾಗಿದ್ದರು ಮತ್ತು ಅವರು ಏನು ಮಾಡಿದರು, ಆ ಮೂಲಕ ನಾವೊಂದು ಮುನ್ನೋಟವನ್ನು ಇವತ್ತು ಪಡ್ಕೋಬಹುದಾ ಅನ್ನೋದನ್ನು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅವರು ಪ್ರತಿಪಾದಿಸ್ತಾರಲ್ಲ ವಚನಕಾರ್ತಿಯರು, ಅವರು ಎಲ್ಲೂ ಹೆಣ್ಣು ಗಂಡು ಅನ್ನುವ ದ್ವಿಧಾಭಾವವನ್ನು ಮಾಡದೆ ಅದನ್ನು ಮೀರಿ ಬದುಕು ಕಟ್ಕೊಳ್ಬೇಕಾದಾಗ ಇಬ್ಬರಿಗೂ ಇರುವ ಸಮಾನ ಹೊಣೆಗಾರಿಕೆ ಮತ್ತು ಸಮಾನ ಚಿಂತನೆಯನ್ನು ಮಾಡಬೇಕಾದ ಅವಕಾಶದ ಲಭ್ಯತೆ ಮತ್ತು ಸ್ವೀಕೃತಿಯನ್ನೇ ಅವರು ಸಮಾನತೆ ಅಂತ ಹೇಳೋದು. ಈ ಅವಕಾಶದ ಲಭ್ಯತೆ ಮಾತ್ರ ಇದ್ದರೆ ಸಾಕಾಗಲ್ಲ, ನಾವು ಅವಕಾಶ ಬೇಕು. ಪ್ರಾತಿನಿಧ್ಯ ರಾಜಕಾರಣ ಭಾಳ ಸಣ್ಣ ರಾಜಕಾರಣ. ನಮ್ಮ ಪ್ರಾತಿನಿಧ್ಯ ಪಡ್ಕೊಳ್ಳೋದಷ್ಟೇ ಅಲ್ಲ ನಮ್ಮ ಗುರಿ. ಅಲ್ಲಿ ಸಿಕ್ಕಿದ ಮೇಲೆ ಏನು ಮಾಡ್ತೀವಿ ಅನ್ನೋದು ನಮ್ಮದು ಪ್ರಶ್ನೆ. ಸ್ವೀಕೃತಿ, ಸಾಮಾಜಿಕ ಸ್ವೀಕೃತಿಯನ್ನು ರೂಪುಗೊಳಿಸಬೇಕು, ಸಮಾಜ ಸ್ವೀಕರಿಸಬೇಕು ನಮ್ಮ ನಿಲುವುಗಳನ್ನು, ನೆಲೆಗಳನ್ನು. ಸಮುದಾಯದ ಮೂಲಕ ವ್ಯಕ್ತಿಯ ಬಿಡುಗಡೆಗೆ ಕಡೆಗೆ ಹೋದವರವರು ನೋಡಿ. ನಾವು ಸಾಮುದಾಯಿಕವಾಗಿ ಕೆಲಸ ಮಾಡಿದ್ರೆ ಸಾಕಾಗಲ್ಲ. ಪ್ರತಿಯೊಬ್ಬರಿಗೂ ಒಂದು ಪರ್ಸ್ನಲ್ ಲೈಫಲ್ಲಿ ಪ್ರತಿಯೊಬ್ಬರು ಇವತ್ತು ಒತ್ತಡದಲ್ಲಿರ್ತಾರೆ, ಒಂಟಿತನದಲ್ಲಿರ್ತಾರೆ, ಹತಾಶೆಯಲ್ಲಿರ್ತಾರೆ, ನಿರಾಶೆಯಲ್ಲಿರ್ತಾರೆ. ವಚನ ಚಳುವಳಿ ಏನು ಮಾಡುತ್ತಂದರೆ ಆ ನಂತರ ಅವರನ್ನು ಬಿಟ್ಬಿಡುತ್ತೆ. ಅವ್ರು ಮೊದಲು ಸಾಮುದಾಯಿಕವಾಗಿರ್ತಾರೆ, ನಂತರ ಅವರೆಲ್ಲ ಅಕ್ಕಮಾದೇವಿ ಹೋಗ್ಬಿಟ್ಲು, ಶ್ರೀಶೈಲಕ್ಕೆ ಹೋದ್ಲು, ಅವಳದ್ದೇ ಒಂದು ನೆಲೆಯಲ್ಲಿ ಅವಳು ಹೊರಟೋಗ್ತಾಳೆ. ಅವಳ ಕರ್ತವ್ಯಗಳು ಮುಗಿದ ಮೇಲೆ ಅವಳು ಹೊರಟೋಗ್ತಾಳೆ. ನನ್ನ ಬದುಕು ನನಗೆ ಬೇಕಾದಾಗೆ ನಾನು ರೂಪಿಸೋದಕ್ಕೆ ಇರುವ ಸ್ವಾತಂತ್ರ್ಯ ಅಲ್ಲಿ ಇರುತ್ತೆ. ಆದರೆ ಇವತ್ತು ನಾವು ವ್ಯಕ್ತಿ ಮೂಲವಾಗಿ ಯೋಚನೆ ಮಾಡ್ತಾ ಇರ್ತೀವಿ, ಸಾಮುದಾಯಿಕವಾಗಿ ಯೋಚನೆ ಮಾಡ್ತಾ ಇಲ್ಲ. ನಾವು ಅಂದರೆ ಲೇಖಕಿಯರಲ್ಲ, ನಮ್ಮ ಸಮಾಜದ ಕಿರಿಯರನ್ನು ಸೇರಿಸ್ಕೊಂಡು. ಹಾಗಾಗಿ ಲಾಭ ನಷ್ಟದ ಭಾಷೆಯಲ್ಲಿ ನಾವು ಬೆಳೆಯುವ ಹಾಗೆ ನಮ್ಮ ಈ ವ್ಯವಸ್ಥೆಯನ್ನು ಏನು ರೂಪು ಮಾಡ್ತಿದ್ದೀವಿ ಅದರಿಂದ ಯಾರಿಗೂ ತೃಪ್ತಿನೂ ಇಲ್ಲ. ಸುಖ ಹುಡ್ಕೊಂಡು ಹೋಗ್ತಾ ನಾವು ಬಸವಳಿತಾ ಇದ್ದೀವಿ. ಸದಾ ಸಂಘರ್ಷ, ಯುದ್ಧ ಮನಸ್ಥಿತಿ. ಎಲ್ಲೆಲ್ಲಿದೆ ನಮ್ಮ ಯುದ್ಧ ಮನಸ್ಥಿತಿ ಅಂತಂದರೆ ಅದು ನಮ್ಮ ಶಿಕ್ಷಣದಲ್ಲಿ. ಶಿಕ್ಷಣ ಪಡ್ಕೊಳ್ಳೋಕ್ಕೂ ನಾವು ಹೋರಾಟ ಅಂದರೆ ಯುದ್ಧ, ಸಂಘರ್ಷ. ನಮ್ಮ ಸಾಮಾಜಿಕ ಬದುಕು, ಗೆಳೆತನ, ದಾಂಪತ್ಯ ಎಲ್ಲದರಲ್ಲೂ ಕೂಡ ನಾವು ಯಾಕೆ ಹೀಗಾಗ್ತಿದೆ ಅಂತಂದರೆ ನಮ್ಮ ವ್ಯವಸ್ಥೆಗಳಿಗೆ ನಾವು ಯಾವುದನ್ನು ಮೌಲ್ಯ ಮಾಡಿದ್ದೀವಿ. ನಾವು ವ್ಯಕ್ತಿ ಮೂಲವಾಗಿ ಯೋಚನೆ ಮಾಡ್ತಾ ಇದ್ದೀವಿ, ಸಾಮುದಾಯಿಕವಾಗಿ ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಇದು ಒಂದು ಸಂಘರ್ಷವಾಗಿ ಬರೀ ಪ್ರತಿನಿಧೀಕರಣ. ನನಗೆ ಆ ಜಾಗ ಬೇಕು, ನನಗೆ ಆ ಜಾಗ ಬೇಕು, ನಾನು ಅಧಿಕಾರದಲ್ಲಿರಬೇಕು, ನಾನು ಮುಂಚೂಣಿಯಲ್ಲಿರಬೇಕು. ಇದನ್ನು ಮಾಡಿದ್ರೆ ಆಗೋದಿಲ್ಲ. ಇದನ್ನು ಮಾಡಿದರೆ ನಾವು ಒಂದು ಸ್ವಸ್ಥ ಸಾಮಾಜಿಕ ವ್ಯವಸ್ಥೆಯನ್ನು ರೂಪುಗೊಳಿಸೋಕ್ಕೆ ಸಾಧ್ಯ ಇಲ್ಲ. ಆಗ ಹೇಳಿದ್ರಲ್ಲ,
ಸಾಮಾಜಿಕ ಸ್ವಾಸ್ಥ್ಯವನ್ನು ಸಾಹಿತ್ಯ ನಿರ್ಮಿಸ್ಕೊಡ್ಬೇಕಂದ್ರೆ ನಿರ್ಮಿಸ್ಕೊಡೋಕ್ಕಾಗಲ್ಲ. ಸಾಹಿತ್ಯ ಹೇಳ್ತಾ ಇರೋದನ್ನು ಸಮಾಜದ ಈ ಎಲ್ಲ ಶಾಸಕರು, ಶಾಸನ ಮಾಡುವವರು, ಅಧಿಕಾರದಲ್ಲಿರುವವರು ತಗೋಬೇಕು. ತಗೊಂಡ್ರೆ ಮಾತ್ರ ಸಾಮಾಜಿಕ ಸ್ವಾಸ್ಥ್ಯವನ್ನು ನಿರ್ಮಾಣ ಮಾಡೋಕ್ಕಾಗತ್ತೆ. ಅಲ್ಲಿ ಸಂಘರ್ಷ ಮಾಡಿ ಇಲ್ಲಿ ರಾಯಿತಿಗಳು ಮಾಡಿ ಅಂದರೆ ಆಗೋದಿಲ್ಲ. ನಾವು ಕೌನ್ಸಿಲಿಂಗ್ ಸೆಂಟರ್ನ ಇಟ್ಕೊಂಡಿರೋದಿಲ್ಲ ನಾವು ಸಾಹಿತಿಗಳು. ಹಾಗಾಗಿ ನಾವು ಎಚ್ಚೆತ್ತುಕೊಳ್ಬೇಕಾದ ಸರಿಯಾದ ಸಮಯ ಇದು. ನನ್ನ ಪ್ರಕಾರ ಸರಿಯಾದ ಸಮಯ. ಸಾಹಿತ್ಯದ ಕೆಲಸವೇ ಏನು ಅಂತಂದರೆ, ಸಾಹಿತ್ಯ ಬರೆಯೋದು, ಲೇಖಕರಾಗೋದು ಹೆಸರಿಗೆ, ಪ್ರಶಸ್ತಿಗೆ, ಮನ್ನಣೆಗೆ ಅಲ್ಲ. ಅದನ್ನ ಹುಡ್ಕೊಂಡು ಬರುತ್ತೆ ಅಂದರೆ ಪಡ್ಕೊಳ್ಳೋಣ, ಸ್ವೀಕರಿಸೋದನ್ನು ಸ್ವೀಕರಿಸೋಣ, ನಿರಾಕರಿಸೋದನ್ನು ನಿರಾಕರಿಸೋಣ. ಆದರೆ ಅದಕ್ಕಾಗಿ ನಾವು ಬರೆಯೋದಲ್ಲ. ನಾವು ಅದಕ್ಕಾಗಿ ಬರೆದ್ರೆ ನಮಗೆ ಯಾವುದೇ ಹೊಣೆಗಾರಿಕೆ ಮತ್ತು ಹಕ್ಕು ಕೂಡ ಇರೋದಿಲ್ಲ. ಹಾಗಾಗಿ ನೋಡಿ, ಶರಣರಿಗೆ ಪ್ರಶ್ನೆ ಮಾಡಿದ್ರು, ಬಸವಣ್ಣನೂ ಬಿಡೋದಿಲ್ಲ ಅವರು. ಆ ವಾತಾವರಣ ಅಲ್ಲಿ ಕಲ್ಪಿಸಿದ್ರು ಅನ್ನೋದು ಬಹಳ ದೊಡ್ಡ ವಿಷಯ. ಯಾಕೆ ನೀವು ಹೀಗೆ ಮಾಡ್ತಿದ್ದೀರಿ ಅಂತ ನಾವಂತೀವಿ. ಇವತ್ತು ವಚನ ಚಳವಳಿ 20-30 ವರ್ಷದಲ್ಲಿ ಯಾಕೆ ನಾಶ ಮಾಡಿಬಿಟ್ರು, ಯಾಕೆ ದಾಳಿ ಮಾಡಿಬಿಟ್ರು ಅಂದರೆ, ಹೆಣ್ಣು ಮಕ್ಕಳ ಮಾತನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹೆಂಗಸರು ಇಷ್ಟು ಸ್ಪಷ್ಟವಾಗಿ, ಖಚಿತವಾಗಿ, ದಿಟ್ಟವಾಗಿ ಮಾತಾಡೋದನ್ನು ಸಮಾಜ ಸಹಿಸುವುದಿಲ್ಲ ಅನ್ನೋದಂತೂ ಖಂಡಿತ. ಸ್ವೀಕರಿಸಿದ್ದಿದ್ರೆ ಇವತ್ತು ನಾವು ಎಷ್ಟೋ ದೊಡ್ಡ ಮಟ್ಟಕ್ಕೆ ಬೆಳೀತಿದ್ವಿ, ಅದು ಬೇರೆ ವಿಷಯ. ಉಭಯದ ಜ್ಞಾನ ಹೆಣ್ಣೋ ಗಂಡೋ ಅಂತ ಗೊಗ್ಗವ್ವೆ ಕೇಳ್ತಾಳಲ್ಲ, ನಾವಂತೀವಿ ಫಸ್ಟು ದಾಸಿಮಯ್ಯನ ಹೆಸರು ಹೇಳ್ತೀವಿ, ಮೊದಲು ಇನ್ಯಾರೋ ಅಲ್ಲಮ್ಮನ ಹೆಸರು ಹೇಳ್ತೀವಿ. ಈ ಹೆಣ್ಣು ಮಕ್ಕಳು ಆ ಚರ್ಚೆಯಲ್ಲಿ ಎತ್ತಿರೋದಿದು. ಚರ್ಚೆಯಲ್ಲಿ ಎತ್ತಿ 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 ಪ್ರಶ್ನಿಸಿ ಗಂಡಸರ ಚಿಂತನೆಯನ್ನು ಬದಲಾಯಿಸಿರುವುದು. ಪುನಃ ಕೂತ್ಕೊಂಡು ಓದಿದರೆ 20,000 ವಚನಗಳನ್ನು ಓದಿದರೆ ನಿಮಗೆ ಇದು ಬಹಳ ಖಚಿತವಾಗಿ ಗೊತ್ತಾಗುತ್ತೆ. ಹೆಂಗಸರು ಹೇಗೆ ರೂಪಿಸಿದ್ರು ಅವರ ಮನಸ್ಥಿತಿನಂತ. ಬಸವಣ್ಣ ಆರಂಭದಲ್ಲಿ ಹೇಗೆ ಮಾತಾಡ್ತಿದ್ದ, ಬಸವಣ್ಣ ಕೊನೆಯಲ್ಲಿ ಹೇಗೆ ಮಾತಾಡ್ತಿದ್ದ. ಬಸವಣ್ಣನ ಸುಮ್ಮನೆ ಎಲ್ಲೆಲ್ಲಿಂದ ಎತ್ಕೊಂಡು ಮಾತಾಡಬಾರ್ದು. ಆತ ಹೆಣ್ಣು ಮಕ್ಕಳ ಬಗ್ಗೆ ಬಳಸುವ ಭಾಷೆ ಮತ್ತೊಂದು ಇನ್ನೊಂದು ನೋಡಿದಾಗ ಅಯ್ಯೋ ಅನಿಸ್ಬೋದು. 60ಕ್ಕೂ ಹೆಚ್ಚು ಶರಣೆಯರು ಬಸವಣ್ಣನನ್ನು ಹೊಗಳಿರುವ ವಚನಗಳಿದ್ದಾವೆ. ಅವ್ರು ಹೊಗಳುತ್ತಿದ್ದಾರೆ ಅಂದರೆ ಅದೇ ಬಸವಣ್ಣ. ಯಾವ ಬಸವಣ್ಣ ಎನ್ನ ಸತಿ ಪೃಥ್ವಿಗಗ್ಗಳದ ಚಲುವೆ ನೀಲಲೋಚನೆ, ಇವಳನ್ನು ಜಂಗಮ ದೇವರಾಗಿ ಬಂದರೆ ನಾನು ತಕ್ಷಣವೇ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ ವಚನ ಇದೆ ಬಸವಣ್ಣಂದು. ಅದು ಅವರದ್ದು. ಜಂಗಮ ಏನು ಕೇಳಿದ್ರು ಕೊಡಬೇಕು, ಹೆಂಡತಿ ಕೇಳಿದ್ರು ಕೊಡಬೇಕು ಅನ್ನುವ ತಪ್ಪು ಕಲ್ಪನೆ ಇತ್ತು. ಇವರು ಬೈತಾಳೆ, ಸತ್ಯಕ್ಕ ಬೈತಾಳೆ, ಗೊಗ್ಗವ್ವೆ ಬೈತಾಳೆ, ರೆಮ್ಮವ್ವೆ ಬೈತಾಳೆ, ಗಜೇಶ ಮಸಣಗಳ ಪುಣ್ಯಸ್ತ್ರೀ ಅವಳು ಬರೀತಾಳೆ, ಅಕ್ಕಮ್ಮ ಬೈತಾಳೆ. ಏನು ನೀವು ಹೇಳ್ತಿರೋದು? ಏನು ಕೊಟ್ಬಿಡ್ತೀರಾ? ಯಾಕೆ ಕೊಡಬೇಕು? ಅವನು ಯಾವ ದೇವರು? ನಮ್ಮನ್ನು ಕೊಡು ಅಂತ ಕೇಳೋದಾದರೆ ಆತ ಯಾವ ದೇವರು? ನಾವು ಯಾಕೆ ಹೋಗಬೇಕು ಕರೆದ ತಕ್ಷಣ ಅಂತ ಪ್ರಶ್ನೆ ಮಾಡ್ತಾ ಮಾಡ್ತಾ ಬಸವಣ್ಣಂದೂ ಒಂದು ವಚನ ಬರುತ್ತೆ. ಇದು ಸತ್ಯ ಪಥವೇ? ಇದು ಸರಿಯಾದ ಪಥವೇ? ಇಲ್ಲ. ನಾವು ಯಾರೇ ಬರಲಿ, ದೇವರು ಅಂತಂದರೆ ಯಾವ ದೇವರು ಅನ್ನೋದನ್ನು ನಿರೂಪಿಸ್ಕೊಳ್ತಾ ಹೇಳ್ತಾನೆ, ಇಲ್ಲ ನಾವು ಕೊಡಬಾರ್ದು, ಹೋಗಬಾರ್ದು. ಮನಕ್ಕೆ ಮನೋಹರರಲ್ಲದ ಗಂಡರು ಮನಕ್ಕೇ ಬಾರರು. ಬಸವಣ್ಣನ ವಚನ ಇದು. ಒಬ್ಬಳು ಹೆಣ್ಣು ಹೇಳ್ದಾಗಿದೆ, ಮನಸ್ಸಿಗೆ ಇಷ್ಟ ಆಗದೆ ಇರುವ ಮನೋಹರ ಅವನು ಯಾರಾದ್ರೇನು ಅವನು ನಮಗೆ ಇಷ್ಟ ಆಗಲ್ಲ, ಮನಕ್ಕೇ ಬಾರರು ಅಂತ ಬಸವಣ್ಣ ಹೇಳ್ತಾನೆ. ಹಾಗಾಗಿ ಧರ್ಮದ ಇಂಥ ಕೆಲವು ತೊಡಕುಗಳಿದ್ದರೆ ಅದನ್ನು ಪ್ರಶ್ನಿಸಿ ನಿವಾರಿಸುವ ಕೆಲಸವನ್ನು ಆಧ್ಯಾತ್ಮ ಮಾಡುತ್ತೆ. ಅದು ಆಧ್ಯಾತ್ಮ ಆದ್ದರಿಂದಲೇ ಯಾವಾಗಲೂ ಪ್ರತಿರೋಧದ ಭಾಷೆಯಲ್ಲಿ ಮಾತಾಡ್ತಾ ಇರುತ್ತೆ. ಹೀಗೆ ಇದು ಒಂದು ಪಿತೃಪ್ರಧಾನತೆ ರೂಪಿಸಿಕೊಟ್ಟಂತಹ ಧರ್ಮದ ಚೌಕಟ್ಟು ನಿಯಮಗಳನ್ನು ಆಧ್ಯಾತ್ಮ ಎನ್ನುವ ಮಾತೃಮೂಲೆಯ ಚಿಂತನೆ, ಹೆಣ್ಣು ಮೂಲೆಯ ಚಿಂತನೆ ಪ್ರಶ್ನೆ ಮಾಡಿ ಅದನ್ನು ರೂಪಿಸುವುದಕ್ಕೆ ಹೇಳ್ಕೊಡುತ್ತೆ. ಲೇಖಕಿಯರಾದ ನಾವು ಈ ಕೆಲಸವನ್ನು ಮಾಡಬೇಕಾಗಿದೆ. ನಾವು ಒಳ್ಳೆಯ ಗಂಡಸರ ಜೊತೆಗೆ ಅವನ ಕಷ್ಟ ಏನು ಅನ್ನೋದನ್ನು ತಿಳ್ಕೊಳ್ತಾ, ಗಂಡಿಗೆ ಗೊತ್ತಿಲ್ಲದ ಹಾಗೆ ಹೇಗೆ ಒಳ್ಳೆಯವನನ್ಸ್ಕೊಂಡವಳು ಹೆಂಗೆ ಪಿತೃಪ್ರಧಾನತೆ ಯಜಮಾನಿಕೆ ಮಾಡ್ತಾ ಇರೋದು ತೋರಿಸ್ಕೊಡ್ತಾ, ನಮ್ಮೊಳಗೂ ಆ ಯಜಮಾನಿಕೆ ಬಂದು ಆವಾಹಿಸ್ಕೊಂಡು ಕೂತ್ಕೊಂಡು ಇನ್ನೊಬ್ಬರನ್ನ ಶೋಷಣೆ ಮಾಡುತ್ತೆ ಅನ್ನೋದಾದರೆ ಅದನ್ನೂ ಖಂಡಿಸ್ತಾ
ಇವತ್ತು ನಾವು ಅಯ್ಯೋ ಹಿಂಗೆ ಹಾಕಿದ್ದಾರೆ, ಹಾಗೆ ಹಾಕಿದ್ದಾರೆ, ಯಾಕೆ ಚಿಕ್ಕವರ ದಾಂಪತ್ಯ ಎಲ್ಲ ವರ್ಷ 2 ವರ್ಷ 3 ವರ್ಷ ಆಗತ್ತೆ, ಹಿಂದಿನವರು 15-20 ವರ್ಷದವ್ರು ಯಾಕೆ ಇವತ್ತು ವಿಚ್ಛೇದನ ತಗೊಳ್ತಾರೆ ಅಂದರೆ ಅಯ್ಯೋ ಕಾಲ ಕೆಟ್ಟೋಯ್ತು ಅನ್ನೋದಲ್ಲ, ಏನು ಕಾರಣ ಅನ್ನೋದನ್ನು ನಾವು ಇವತ್ತು ಹುಡುಕಬೇಕಂದ್ರೆ ನನಗನ್ಸುತ್ತೆ ಈ ಪದ ತುಂಬ ಕೇಳಿ ಬೇಸರ ಆಗಿರ್ಬೋದು. ಇದಕ್ಕೆ ಇನ್ನೊಂದು ಪದ ಅಂದರೆ ನಾನೇ ಗಂಡಾಳ್ವಿಕೆ ಅನ್ನೋ ಪದ ಬಳಸ್ತಿದ್ದೆ, ಆದರೆ ಇದೇ ಪದ ಬಳಸಬೇಕಾಗತ್ತೆ. ಏನು ಯಜಮಾನಿಕೆ ಅನ್ನೋದನ್ನು ತಪ್ಪಾಗಿ ತಿಳ್ಕೊಂಡಿರುವ ವ್ಯಾಖ್ಯಾನವನ್ನು ನಂಬಿ ಆವಾಹಿಸ್ಕೊಳ್ಳೋದೇ ಪಿತೃಪ್ರಧಾನ. ಯಾರಾದರೂ ಆಗಿರಲಿ. ಅದು ಅಕ್ಕಮಹಾದೇವಿದೊಂದು ವಚನ ಇದೆ, ಅದನ್ನು ಮೊದಲು ಓದಿದಾಗ ನಾನು ಇವಳೇನು ಹಿಂಗೆ ಬರೆದಿದ್ದಾಳಲ್ಲ ಅಂತ ಅನಿಸಿ ಬರೆದು ಬಿಟ್ಟಿದ್ದೆ. ಆಮೇಲೆ ಮತ್ತೊಂದು ಸಲ ಓದಿದಾಗ ಗೊತ್ತಾಯಿತು ಎಂಥ ಚೆನ್ನಾಗಿ ಹೇಳ್ತಾ ಇದ್ದಾಳಲ್ಲ ಅಕ್ಕಮಹಾದೇವಿ ಅಂತ. ನಾನು ಎಲ್ಲ ಕಡೆ ಇದನ್ನು ಸ್ವಲ್ಪ ರಿಪೀಟೆಡಾಗಿ ಹೇಳ್ತೀನಿ. ಒಂದು ಗಂಡ ಮನೆಯೊಡೆಯನಲ್ಲ, ಹೆಂಡತಿ ಮನೆಯೊಡತಿಯೇ ಒಡತಿಯಲ್ಲ. ಗಂಡ ಹೆಂಡಿರ ಸಂಬಂಧವಿಲ್ಲಯ್ಯ, ಗಂಡುಗಲಿಯೇ ಚನ್ನಮಲ್ಲಿಕಾರ್ಜುನ, ನೀ ಮನೆಯೊಡೆಯನೆಂದು ನಾ ದುಡಿವೆ ತೊತ್ತು ಕೆಲಸವನು ಅಂತ. ಕೊನೆ ಸಾಲು ನೋಡಿ, ಇವಳೆಂಥದ್ದು ತೊತ್ತು ಕೆಲಸ ಮಾಡ್ತೀನಿ ಅಂತಾಳಲ್ಲಪ್ಪ ಅಕ್ಕಮಹಾದೇವಿ ಅಂದ್ಕೊಂಡಿದ್ದೆ ನಾನು. ಆದರೆ ಮತ್ತೆ ಮುಂದಿನ ಮೊದಲ ಸಾಲುಗಳಿಗೆ ಹೋದಾಗ ಗೊತ್ತಾಗತ್ತೆ, ಗಂಡ ಮನೆಯೊಡೆಯನಲ್ಲ. ಒಂದು ವೇಳೆ ಗಂಡ ಮನೆಯೊಡೆಯ ನಾನು ಅಂತ ಹೇಳಿದ್ರೆ, ಒಂದು ವೇಳೆ ಹೆಂಡತಿ ಮನೆಯೊಡತಿ ನಾನು ಅಂತ ಹೇಳಿದ್ರೆ ಗಂಡ ಹೆಂಡಿರ ಸಂಬಂಧವಿಲ್ಲಯ್ಯ. ಇಬ್ಬರು ನಾನು ಒಡೆಯ ಒಡತಿ ಅಂದರೆ ಇಬ್ಬರು ಒಬ್ರಿಗೊಬ್ರು ತೊತ್ತಾಗ್ತಾರೆ. ನೀನು ಒಡೆಯ ಆದರೆ ನಾನು ತೊತ್ತಾಗ್ತೀನಿ, ನಾನು ಒಡತಿ ಆದರೆ ನೀನು ತೊತ್ತಾಗ್ತೀಯ. ಅಲ್ಲಿ ಗಂಡ ಹೆಂಡಿರ ಸಂಬಂಧ ಇರೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಬ್ಬರೂ ಒಡೆಯರಲ್ಲ, ಇಬ್ಬರು ಗೆಳೆಯರಾದಾಗ ಸಮಾನ ನೆಲೆಯಿಂದ ಏನು ಕೆಲಸ ಮಾಡಿದ್ರು ಅದನ್ನು ದೊಡ್ಡ ವಿಶೇಷ ಏನಿಲ್ಲ. ಮಗುನ ನೋಡ್ಕೊಂಡ್ರು ವಿಶೇಷ ಇಲ್ಲ, ಅಡುಗೆ ಮಾಡಿದ್ರು ವಿಶೇಷ ಇಲ್ಲ, ಗುಡಿಸಿದ್ರು ವಿಶೇಷ ಇಲ್ಲ, ದೊಡ್ಡ ಸಂಗತಿ ಏನು ಅಲ್ಲ. ಇವಳು ವಿಮಾನ ಬಿಡ್ತಾಳೆ ಅಂದರೆ ಅವಳ ಸಾಮರ್ಥ್ಯ, ಪ್ರತಿಭೆ ಮತ್ತು ಅವಳಿಗೆ ಸಿಕ್ಕಿರೋ ಅವಕಾಶ ಅದನ್ನು ಮೆಚ್ಕೊಳ್ಬೇಕು, ಹೆಣ್ಣು ಅನ್ನೋದಲ್ಲ. ಇದನ್ನು ನಾವು ಅಂದರೆ ಹೆಣ್ಣು ಈ ಸೀಮಿತ ಅವಕಾಶದಲ್ಲಿ ಮಾಡಿ ದೊಡ್ಡದಾಗಿ ಕಾಣಿಸ್ತಾ ಇರುತ್ತಲ್ಲ, ಹಾಗೆ ಕೆಲವು ಸಲ ಗಂಡಸರು ಹೆಂಗಸರಿಗಾಗಿ ಸೀಮಿತಗೊಳಿಸಲಾದ ಕೆಲಸ ಮಾಡಿದ ಕೂಡಲೇ ದೊಡ್ಡದು ಅಂತ ಹೇಳೋದಿದೆಯಲ್ಲ, ಎರಡೂ ಬೇಕಾಗಿಲ್ಲ. ಅದು ಸಹಜ ಅಂತ ಸ್ವೀಕರಿಸುವ ಒಂದು ಸಮಾಜ ಬಂದರೆ ಅದೇ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಮೂಲ ಆಗುತ್ತೆ. ಹಾಗಾಗಿ ನಾವು ಹೇಗೆ ಓದಬೇಕು, ವಾಚಕೀಯರಾಗಿ ನಾವು ಹೇಗೆ ಓದಬಹುದು ಒಂದು ಕೃತಿಯನ್ನು ಅನ್ನೋದಕ್ಕೆ ನಾನು ಹೇಳ್ತಿದ್ದೀನಿ. ಒಂದು ಸಲ ಓದಿದರೆ ಅದು ನಮಗೆ ಸಿಗೋದಿಲ್ಲ. ನನಗೆ ಅಕ್ಕ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾಳಲ್ಲ, ನಾವು ಯಾರೋ ಹೇಳ್ಕೊಟ್ಟಿರೋ ನೋಟ್ಸ್ ಓದ್ಕೊಂಡು ಯಾರೋ ಹೇಳ್ಕೊಟ್ಟಿರೋ ಪಾಠ ಕೇಳ್ಕೊಂಡು ಮುಂದಕ್ಕೆ ಹೋಗಿಲ್ಲ ಅಂದರೆ ನಮ್ಗೆ ಅವನು ಬರೀ ಚನ್ನಮಲ್ಲಿಕಾರ್ಜುನ ಆಗಿರ್ತಾನೆ. ಅವನು ಬರೀ ಅವಳು ಗಂಡನನ್ನು ಬಿಟ್ಲು, ಚನ್ನಮಲ್ಲಿಕಾರ್ಜುನ ಹಿಂದೆ ಹೋದ್ಲು, ಅವನನ್ನು ಪತಿ ಎಂದು ಭಾವಿಸಿದಳು. ಎಲ್ಲ ಶರಣರು ಪತಿ ಅಂತಲೇ ಭಾವಿಸೋದು ಶಿವನನ್ನು, ಅವರೆಲ್ಲರೂ ಹೆಣ್ಣೆ ಆಗೋದು, ಅದರಲ್ಲಿ ಏನಿದೆ ಅಂತ. ಆದರೆ ಇತ್ತೀಚೆಗೆ ನನಗೆ ಮರು ಓದು ಮಾಡಿದಾಗ ಅರೇ ಚನ್ನಮಲ್ಲಿಕಾರ್ಜುನ ಅಂದರೆ ಏನು ಅಂತ ಹೇಳಿದಾಳೆ ಅಕ್ಕ. ಒಂದು ಅರ್ಥ ಇಲ್ಲ ಅವನಿಗೆ, ಎಷ್ಟು ಅರ್ಥ ಇದೆ ಅವನಿಗೆ. ಅವನು ನೋಡಿ, ಚನ್ನಮಲ್ಲಿಕಾರ್ಜುನ ನೀನು ಎನಗೆ ಅರಿವಾಗಿ ಮುಂದುದೋರಿದ ಕಾರಣ ನಿಮ್ಮಿಂದ ನಿಮ್ಮನ್ನರಿವೆನು ಅಂತ ಹೇಳ್ತಾಳೆ. ಅಂದರೆ ಚನ್ನಮಲ್ಲಿಕಾರ್ಜುನ ಅಂದರೆ ಅರಿವು ಅವನು. ನಮ್ಮ ಆ ಅರಿವಿನ ಬೆನ್ನತ್ಕೊಂಡು ಹೋಗಿರೋದವಳು, ಅದರ ಮೂಲಕ ಅವಳು ತಿಳ್ಕೊಂಡಿದ್ದು ಬದುಕನ್ನು, ಇದುವರೆಗಿನ ಬದುಕಿಗಿಂತ ಭಿನ್ನ ಬದುಕು ಏನಿದೆ ಅನ್ನೋದಕ್ಕೆ ಅವನು ಅರಿವಾದ. ಆಮೇಲೆ ಇನ್ನೊಂದು ವಚನ ಇದೆ, ಅದರಲ್ಲಿ ಅವಳು ಎಲೆ ತಾಯಿ ನೀನಂತಿರು, ಎಲೆ ತಂದೆ ನೀನಂತಿರು, ಬಂಧುವೇ ನೀನಂತಿರು, ಕುಲವೇ ನೀನಂತಿರು, ಬಲವೇ ಸೈನ್ಯ ನೀನಂತಿರು, ಚನ್ನಮಲ್ಲಿಕಾರ್ಜುನನ ಕೂಡುವ ಭರದಿಂದ ಹೋಗುತ್ತಿದ್ದೇನೆ ನಿಮಗೆ ಶರಣಾರ್ಥಿ ಅನ್ನುವ ವಚನದಲ್ಲಿ ನನಗೆ ಚನ್ನಮಲ್ಲಿಕಾರ್ಜುನ ಅವಳಿಗೆ ದಾರಿಯಾಗಿ ಕಾಣಿಸ್ತಾ ಇದ್ದಾನೆ. ಇವರೆಲ್ಲ ನಮ್ಮನ್ನು ರಿಸ್ಟ್ರಿಕ್ಟ್ ಮಾಡ್ತಿದ್ದಾರೆ, ಹೆದರಿಸ್ತಿದ್ದಾರೆ, ಹಿಂಗಿರು ಅಂತ. ಇಲ್ಲ, ನನಗೆ ಚನ್ನಮಲ್ಲಿಕಾರ್ಜುನನ ದಾರಿ, ಅವನು ದಾರಿ ನನಗೆ, ನಾನು ಆ ದಾರಿಯಲ್ಲಿ ಹೋಗೋದಕ್ಕೆ ನೀವೆಲ್ಲ ಅಡ್ಡ ಮಾಡಬೇಡಿ, ಬಿಡಿ ಅಂತ ಹೇಳ್ತಾಳೆ. ಒಲೆ ಹೊಕ್ಕು ಉರಿ ಮರೆತವಳು ನಾನು, ಮಲೆ ಹೊಕ್ಕು ಉಲುಹು ಮರೆತವಳು ನಾನು. ಒಲೆಯೊಳಗಿದ್ದೀನಿ, ಬೆಂಕಿ ಮರ್ತಿದ್ದೀನಿ, ಕಾಡೊಳಗಿದ್ದೀನಿ, ಮಾತು ಮರ್ತಿದ್ದೀನಿ, ಸಂಸಾರ ಸಂಬಂಧ ಅಂದರೆ ನೋಡು ಹೀಗಿದೆ ಅಂತ ಹೇಳುವ ಈ ಯಾರು ನಮ್ಮ ಅಕ್ಕಮಹಾದೇವಿ
ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಎಡೆ ಇಲ್ಲದ ಕಡೆ ಇಲ್ಲದ ತೆರಪಿಲ್ಲದ ಭವವಿಲ್ಲದ ಭಯವಿಲ್ಲದ ಸೀಮೆ ಇಲ್ಲದ ಚೆಲುವಂಗೆ ಒಲಿದೆ ಅಂತ ಹೇಳುವಾಗ ಚೆನ್ನ ಆಯ್ಕೆ ಮಾಡಿಕೊಂಡ ಬದುಕು ಆಗ್ತಾನೆ. ಅರೆ ಎಷ್ಟು ವಿಸ್ತಾರವಾಗಿ ನಾವು ಇದನ್ನೆಲ್ಲ ಓದ್ತಾ ಹೋಗ್ಬೋದು, ನಾವು ಬರೀತಾ ಹೋಗ್ಬೋದು. ಅಕ್ಕಮಹಾದೇವಿಗೆ ಇದು ಬರೆಯೋಕ್ಕೆ ಸಾಧ್ಯ ಆಗಿದ್ದು ಖಚಿತ ರಾಜಕೀಯ ಪ್ರಜ್ಞೆಯಿಂದ. ಖಚಿತ ರಾಜಕೀಯ ಪ್ರಜ್ಞೆ ಅಂತಂದರೆ ಬದುಕನ್ನು ನಾವು ಕಂಡುಕೊಳ್ಬೇಕಾದ, ದಾರಿ ತೋರಿಸಬೇಕಾದ ಪಥ ಯಾವುದು ಅನ್ನೋದನ್ನು ತಿಳ್ಕೊಂಡು ಅದರಂತೆ ನಡೆಯುತ್ತಾ ನುಡಿಯುವುದು ಖಚಿತ ರಾಜಕೀಯ ಪ್ರಜ್ಞೆ. ಹಾಗಾಗಿ ಕೇಟ್ ಮಿಲೆಟ್ ಹೇಳಿದ್ಲು, ಗಂಡುತನ ಹೆಣ್ತನ ಎಲ್ಲ ಮಾನವ ಗುರುತುಗಳೇ ಅಲ್ಲ, ಅವುಗಳು ಕೇವಲ ಸಾಂಸ್ಕೃತಿಕ ರಚನೆಗಳು ಅಂತ. ಇದು ತುಂಬ ಗಂಭೀರವಾದ ಮಾತು. ಇದನ್ನು ನಾವು ಮತ್ತೆ ನಮ್ಮ ಹೆಣ್ತನ ಗಂಡತನ ಅದೆಲ್ಲ ಸುಳ್ಳು. ನಾವಿವತ್ತು ಹೈಸ್ಕೂಲ್ ಹುಡುಗರ ಜೊತೆಗೆ ಮಾತಾಡಬೇಕಾಗಿ, ಹೈಸ್ಕೂಲ್ ಹುಡುಗರ ಜೊತೆಗೆ ಸಂಘ ಸಂಸ್ಥೆಗಳು ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಮಾತಾಡಬೇಕು. ಅವರಿಗೆ ಏನು ಹೆಣ್ಣು ಅಂದರೆ ಏನು, ಹೆಣ್ಣಿನ ಬಾಡಿ ಅಂದರೆ ಏನು, ಅವಳ ಮಾನಸಿಕ ಸ್ಥಿತಿಗಳು ಏರ್ಪೇರು ಯಾಕಾಗತ್ತೆ, ಅವಳು ಒಂದು ಬಾಣಂತಿಯಾದಾಗ ಅವಳ ದೇಹದಿಂದ ಎಷ್ಟು ಶಕ್ತಿ ಹೋಗುತ್ತೆ, ಇದೆಲ್ಲ ಗೊತ್ತೇ ಇಲ್ಲ. ಭಾಳ ಮಾಡರ್ನ್ ಏಜಲ್ಲಿದ್ದೀವಿ, ಯೂಟ್ಯೂಬಲ್ಲಿ ಮತ್ತೊಂದು ಸಿಗುತ್ತಂತ ನಾವು ಹೋಗಿ ಮಾತಾಡಿದಾಗ ಗೊತ್ತಾಗಿದೆ ಆ ಹೈಸ್ಕೂಲ್ ಹುಡುಗರಿಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೆಲ್ಲ ವೀರ ಪೌರುಷ ಅಂತ ಈ ಸಿನಿಮಾಗಳೆಲ್ಲ ಸುಳ್ಳೆಲ್ಲ ಬಿಂಬಿಸಿ ಕೊಟ್ಬಿಟ್ಟಿದ್ದಾವಲ್ಲ, ಅದರಿಂದ ಉಂಟಾದ ಕೀಳರಿಮೆ, ನಾನು ಬಲಿಷ್ಠವಾಗಿರಬೇಕು, ನಾನು ಗಂಡಸಾಗಿರಬೇಕು ಅನ್ನೋ ಕೀಳರಿಮೆ ಅವರನ್ನು ಆಳ್ತಾ ಇದೆ ಅನ್ನೋದು ನಮಗೆ ಹೈಸ್ಕೂಲ್ ಹುಡುಗರ ಹತ್ರ ಮಾತಾಡಿದಾಗ ಗೊತ್ತಾಗಿದೆ. ಹಾಗಾಗಿ ಅವರಿಗೆ ಹೆಣ್ಣು ಹೆಂಗಸು ತಾಯಿ ಅಂದರೆ ಏನು ಅನ್ನೋದನ್ನು ಹೇಳ್ಕೊಡ್ಬೇಕು. ಹೆಣ್ಣು ಮಕ್ಕಳ ಹತ್ರನೂ ಮಾತಾಡಬೇಕು, ಅವ್ರ ತಲೆಯಲ್ಲಿ ಏನು ತುಂಬಿಕೊಂಡಿದೆ ಅಂತ ಕೇಳಬೇಕು. ಎಷ್ಟು ಖುಷಿ ಆಗ್ತಾರೆ ಅಂದರೆ ಅವರು ಫಸ್ಟು ಒಪ್ಪೋದಿಲ್ಲ, ಬರೋದಿಲ್ಲ, ನಾಚ್ಕೊಳ್ತಾರೆ. ಆಮೇಲೆ ಅವರು ನಮಗಿದು ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಇದು ನಮಗಾದ ಅನುಭವ. ನಾವು ಬಹುಶಃ ಇಂಥ ಕೆಲಸಗಳನ್ನು ಮಾಡಬೇಕಾದ ಒಂದು ಇವತ್ತು ಇದ್ದೀವಿ. ಈ ಕಾರಣದಿಂದ ನಾವಿವತ್ತು ಸಾಮುದಾಯಿಕವಾಗಿ ಒಂದು ಮನೋಭೂಮಿಕೆಯನ್ನು ಏನು ರೂಪಿಸಿಕೊಟ್ಟಿದ್ದೀವಿ ಅದನ್ನು ಅಳಿಸೋಕ್ಕೆ ಪ್ರಾತಿನಿಧ್ಯದ ರಾಜಕಾರಣವನ್ನು ಹಿಂದಕ್ಕಿಟ್ಟು ಸಾಂಸ್ಕೃತಿಕ ರಾಜಕಾರಣವನ್ನು ಮುಂದಕ್ಕೆ ತರಬೇಕು. ನಮ್ಮ ಧಾರಾವಾಹಿಗಳು, ಸಿನಿಮಾಗಳು, ಇನ್ನೇನೇನೇನೋ ಸಿನಿಮಾ ಗೀತೆಗಳು, ಅಬ್ಬಬ್ಬಬ್ಬ ಅದೇನೋ ಐಟಮ್ ಸಾಂಗ್ಗಳಲ್ಲಿ ಹೆಣ್ಣನ್ನು ಹೆಂಗೆಲ್ಲ ಬಿಂಬಿಸಿದ್ದಾರೆ ಅನ್ನೋದು ನನಗೆ ಇತ್ತೀಚೆಗೆ ಸ್ಟೂಡೆಂಟ್ಸ್ ಜೊತೆಗೆ ಹೋದಾಗ ಗೊತ್ತಾಗಿತ್ತು. ನಾವು ಕೇಳೇ ಇರಲ್ವಲ್ಲ, ಅಬ್ಬಬ್ಬಾ ಏನು ಕೆಟ್ಟದಾಗಿ ಬಿಂಬಿಸಿರ್ತಾರೆ. ಅವ್ರ ತಲೆಯಲ್ಲಿ ಇನ್ನೇನು ಕೂತ್ಕೊಳ್ಳೋಕ್ಕೆ ಸಾಧ್ಯ. ಅದನ್ನು ಹುಡುಗರು ಮಾತ್ರ ಎಂಜಾಯ್ ಮಾಡಲ್ಲ, ಹುಡುಗಿಯರು ಕೇಳಿಸ್ಕೊತಾರೆ. ಇವರಿಗೂ ಖುಷಿ ಒಂಥರ, ಆಮೇಲೆ ಗೊತ್ತಾಗತ್ತೆ ಇವರದ್ದು ಹಣೆ ಬರ ಏನು ಅಂತ. ಹಾಗಾಗಿ ಇದನ್ನು ನಾವು ಈ ರೋಗ ನಿಧಾನ ಮಾಡಬೇಕಾಗತ್ತೆ. ಈ ರೋಗ ನಿಧಾನ ಮಾಡುವುದರ ಕಡೆಗೆ ನಮ್ಮ ಕೆಲಸಗಳು ಮುನ್ನಡಿಬೇಕಾಗತ್ತೆ. ನಾವೊಂದು ಈ ಕಟ್ಟಡ ಅಂತ ಹೇಳಿದ್ರೆ ಬರೀ ಕಟ್ಟಡ ಅಲ್ಲ, ಅದು ಎಲ್ಲ ಸಂಭ್ರಮಗಳ ಆಚೆಗೆ ಸಂಭ್ರಮ ಖಂಡಿತ ಇರಬೇಕು. ಅದಿಲ್ಲದಿದ್ದರೆ ಎಂಥ ಪ್ರಯೋಜನ. ಖುಷಿಯಾಗಿರೋಣ, ಒಬ್ರನ್ನೊಬ್ರು ಮೆಚ್ಕೊಳ್ತಾ ಇರೋಣ, ಒಬ್ರನ್ನೊಬ್ರು ಬೇಕಾದ್ರೆ ತಮಾಷೆ ಮಾಡ್ಕೊತ ಇರೋಣ, ಆರೋಗ್ಯಕರವಾಗಿ ಕಾಲೆಳಿತಾ ಇರೋಣ, ತೊಂದರೆ ಇಲ್ಲ. ಆ ಖುಷಿಯ ಜೊತೆಗೆ ಗಂಭೀರವಾಗಿ ನಾವು ಇದನ್ನು ಯೋಚನೆ ಮಾಡಲೇಬೇಕಾಗಿದೆ. ಹಾಗಾಗಿ ಗಂಭೀರವಾಗಿ ನಾವು ಮಾತಾಡಲೇಬೇಕಾಗಿದೆ. ನಮ್ಮ ಜವಾಬ್ದಾರಿ ಇದೆ, ಇನ್ನೂ ಮುಗಿದಿಲ್ಲ. ಎಷ್ಟು ವರ್ಷ ಹೊತ್ಕೊಳ್ಳೋದು ಗೊತ್ತಿಲ್ಲ. ನಮ್ಮ ಆಯಸ್ಸಿರುವಷ್ಟು ವರ್ಷ, ನಾವು ಚೈತನ್ಯ ಇರುವಷ್ಟು ವರ್ಷ ನಾವು ಹೊತ್ಕೊಳ್ಳೇಬೇಕಾಗತ್ತೆ. ಹೇಗೆ ಅಮುಗೆ ರಾಯಮ್ಮ ಹೇಳ್ತಾಳಲ್ಲ, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿವ ನಾರನು ಕಾಣೆ, ನನ್ನ ಕಾಲೊಳಗಿರುವ ಮುಳ್ಳನ್ನು ತೆಗೆಯೋರು ಯಾರೋ ಕಾಣೆ, ನನ್ನ ಅಂಗದಲ್ಲಿರುವ ಅಹಂಕಾರವನ್ನು ಸುಡುವವರು ಯಾರೋ ಕಾಣೆ, ನನ್ನ ಮನಸ್ಸಿನಲ್ಲಿರುವ ಮಾಯಾ ಪ್ರಪಂಚವ ಕೆಡಿಸುವವರ ಯಾರನ್ನು ಕಾಣೆ. ಹೆಣ್ಣಿನೊಳಗೆ ಈ ಮಾಯಾ ಪ್ರಪಂಚ ಇದ್ದರೆ ಅವಳು ಶೋಷಕಳಾಗ್ತಾಳೆ. ಅವಳಿಗೆ ಏನು ಬೇಕನ್ನೋದೇ ಅವಳಿಗೆ ಗೊತ್ತಿರಲ್ವಲ್ಲ. ಹಾಗಾಗಿ ಆದ್ಯರ ವಚನಗಳಿಂದ ನನಗೆ ಗೊತ್ತಾಗತ್ತೆ. ಹೇಳ್ತಾಳೆ, ನನ್ನ ಕಣ್ಣೊಳಗಿರುವ ಕಟ್ಟಿಗೆ ಅಂದರೆ ಕಸ ಅಥವಾ ನಿರ್ಬಂಧ, ಅದನ್ನು ನಾನೇ ಮುರಿಬೇಕು. ನನ್ನ ಕಾಲೊಳಗೆ ಮುಳ್ಳಿದ್ರೆ ನಾನೇ ತೆಗಿಬೇಕು. ನನ್ನ ಅಂಗದಲ್ಲಿ ಅಹಂಕಾರ ಇದ್ದರೆ ನಾನೇ ಸುಡಬೇಕು. ನನ್ನ ಮನಸ್ಸಿನಲ್ಲಿರುವ ಮಾಯಾ ಪ್ರಪಂಚವನ್ನು ನಾನೇ ಕಳೆಯಬೇಕು. ನಾನೇ
ಅರಿಯಬೇಕು ಅಂತ ಹೇಳ್ತಾಳಲ್ಲ, ಇದು ನನಗೆ ಬಹಳ ದೊಡ್ಡ ಒಂದು ಸಿದ್ಧಾಂತವಾಗಿ, ತತ್ವವಾಗಿ ಮತ್ತು ವಾಸ್ತವವಾಗಿ ಇದೇ ನಿಜ ಆಗಬೇಕು. ಈ ಕಟ್ಟಡ ಅನ್ನೋದು ಒಂದು ಹೊಸ ಸಾಹಿತ್ಯ ಮಾದರಿಯನ್ನು, ಸಾಮಾಜಿಕ ಹೊಣೆಗಾರಿಕೆಯನ್ನು ಪೋಷಿಸುವುದಕ್ಕೆ ಸಾಧ್ಯವಾಗುವ ಅರಿವಿನ ಮನೆಯಾಗಿ ಬೆಳೆಯಲಿ ಅಂತ ನನಗನ್ಸ. ಸಾಹಿತ್ಯ ಅನ್ನೋದೊಂದು ಅರಿವಿನ ಮನೆಯಾಗಿ ಬೆಳೆಯೋಣ, ದಿಟ್ಟವಾಗಿರೋಣ. ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಲ ನಾನು 20 ವರ್ಷ ಕೆಲಸ ಮಾಡಿದ ಭದ್ರಾವತಿಯಲ್ಲಿ ಆ ಕ್ಷೇತ್ರದ ಶಾಸಕರು ಆ ಕಾರ್ಯಕ್ರಮದಲ್ಲಿದ್ದರು. ಅವರು ನಾನು ಕೊನೆಗೆ ಮಾತಾಡ್ತೀನಿ, ನೀವು ಫಸ್ಟ್ ಮಾತಾಡಿ, 10 ನಿಮಿಷ ಮಾತಾಡಿ ಅಂದರು. ನಾನು 20 ನಿಮಿಷ ಮಾತಾಡಿ ಬಂದೆ. ಆಮೇಲೆ ನನಗೆ 20 ನಿಮಿಷ ಮಾತಾಡೋಕ್ಕೆ ಹೇಳಿದ್ದಾರೆ, ನಾನು 20 ನಿಮಿಷ ಮಾತಾಡ್ತೀನಿ ಅಂತ ಬಂದೆ. ಪಕ್ಕದಲ್ಲಿ ಕೂತಾಗ ಅವ್ರು ಹೇಳಿದ್ರು, ನಾನು 10 ನಿಮಿಷ ಮಾತಾಡಿ ಅಂದರೆ ನೀವು 20 ನಿಮಿಷ ಮಾತಾಡಿದ್ದೀರಿ ಅಂದರು. ಅದಕ್ಕೆ ನಿಮ್ಮನ್ನು ನಾನು ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂದರು. ಭದ್ರಾವತಿಗಿಂತ ಗುಲ್ಬರ್ಗ ಭಾಳ ಚೆನ್ನಾಗಿದೆ, ದಯವಿಟ್ಟು ಟ್ರಾನ್ಸ್ಫರ್ ಮಾಡಿ ಅಂತ ಅಂದೆ. ಸುಮ್ಮನೆ ನೋಡಿದ್ರು ಅಷ್ಟೆ. ಅವ್ರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗೂ ಇಲ್ಲ, ನಾನೇ ಬೇರೆ ಕಡೆ ನನ್ನ ಕಾಲ ಬಂದಾಗ ನಾನು ಹಾಗಾಗಿ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸತ್ಯ ಸರಿ ಇದ್ದರೆ ಸರಿಯಾಗಿ ನಮ್ಮ ಮಾತಾಡೋಕ್ಕೆ ನಮ್ಮನ್ನು ಕರೆದಿರೋದು, ಇವ್ರು ಬಂದ್ಕೊಂಡು ಏನೇನೋ ಮಾತಾಡೋದನ್ನ ಕೇಳೋಕ್ಕ. ಸಾಹಿತ್ಯ ಕಾರ್ಯಕ್ರಮ, ಸಾಹಿತ್ಯದ ವಿಷಯ ಮಾತಾಡಿದ್ದೀನಿ, ಮತ್ತು ಲೇಖಕಿಯರ ಕಾರ್ಯಕ್ರಮ, ಲೇಖಕಿಯರು ಹೇಗಿರಬೇಕು ಅನ್ನೋದನ್ನು ಮಾತಾಡ್ತಿದ್ದೀನಿ. ವಾಚಕಿಯರ ಕಾರ್ಯಕ್ರಮ, ಅವರೆಲ್ಲ ಬಂದು ಬರಬಹುದು, ತೆರೆದ ಮನೆ. ಆದರೆ ನಮ್ಮ ಮಾತನ್ನು ಅವರು ಕೇಳಬೇಕು ಅನ್ನೋದು ನನ್ನ ಹಕ್ಕೊತ್ತಾಯ. ಅದನ್ನು ಅವರು ಕೇಳುವ ಹಾಗೆ ಮಾಡೋದು ನಮ್ಮ ಕೆಲಸವೂ ಕೂಡ ಹೌದು. ಈ ಕಟ್ಟಡ ಮಾನವತೆಯ ದೀಪ ಬೆಳಗುವ ಅನುಭವ ಮಂಟಪವಾಗಲಿ, ನವ ಅನುಭವ ಮಂಟಪವಾಗಲಿ. ಇದರಲ್ಲಿ ಹೆಂಗಸರು ಗಂಡಸರು ಎಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.